ಎಲ್ಲರಿಗೂ ನಮಸ್ಕಾರ. ಕುಮಾರ್ ಅವರು ಹಾಗೂ ನಮ್ಮ ಮನೆ ಕನಿಷ್ಠ ಒಂದು 35 ವರ್ಷದ 40 ವರ್ಷದ ಬಾಂಧವ್ಯ. ರಾಮಕೃಷ್ಣ ಅವರು ನನಗೆ ನನ್ನ ಮುಖಕ್ಕೆ ಅಂದವಾಗಿ ಬಣ್ಣ ಹಚ್ಚಿ ನಿಜವಾಗ್ಲೂ ನಮ್ಮ ಕುಟುಂಬದ ಒಬ್ಬ ಸದಸ್ಯರಾಗಿದ್ದಂಥವ್ರು. ಕುಮಾರ್ ಅವರು ಕೂಡ ಹಾಗೇನೆ ಅತ್ಯಂತ ಸರಳ ಸಜ್ಜನ ವ್ಯಕ್ತಿತ್ವ ಕುಮಾರ್ ಅವ್ರದ್ದು. ಇವನ್ ಅವರ ಪತ್ನಿ ಕೂಡ ನಾನ್ ಯಾರು ಗೊತ್ತಾ ಅಂತ ಕೇಳಿ ನಾನ್ ಕುಮಾರ್ ಅವ್ರ ಹೆಂಡತಿ ಇದ್ದಾಗ ನಮ್ಗೆ ಇನ್ನೊಂದಷ್ಟು ಪ್ರೀತಿಯಾಗಿ ಕಣ್ಣು ಅರಳುತ್ತೆ. ಆತರದ ಒಂದು ಸರಳ ಸಜ್ಜನಿಕೆಗೆ ಹೆಸರಾಗಿದ್ದು ಕುಮಾರ್ ಅವರು. ಇವತ್ತವ್ರ 3ನೇ ಸಿನಿಮಾ ನನ್ನ ಮಗಳು ಸೂಪರ್ ಸ್ಟಾರ್. ಪ್ರತಿ ತಾಯಿ ಪ್ರತಿ ತಂದೆ ತನ್ನ ಮನೆಯಲ್ಲಿ ನನ್ನ ಮಗಳು ಸೂಪರ್ ಸ್ಟಾರ್ ಅಂತಾನೆ ಹೇಳೋದು. ಅವಳನ್ನ ಮನೆಗೆ ಇನ್ನೊಂದು ಮನೆಗೆ ಅವಳನ್ನು ಕಳಿಸಿದ್ರು ಕೂಡ ನೀನು ಆ ಮನೆಯಲ್ಲಿ ಸೂಪರ್ ಸ್ಟಾರ್ ಆಗಿನೇ ಇರಮ್ಮ, ಒಳ್ಳೇದಾಗಿ ಬಾಳು ಅಂತೀವಿ. ಹಾಗೆ ರಿಯಾಲಿಟಿ ಶೋನಲ್ಲಿ ಬರುವಂತ ಕಥೆಯನ್ನ ಹೆಣ್ದಿದ್ದಾರೆ. ದೇವರವ್ರಿಗೆ ಒಳ್ಳೇದ್ ಮಾಡ್ಲಿ ಅಂತ ನಾನು ಹಾರೈಸ್ತೇನೆ. ಅವ್ರು ತುಂಬಾ ಒಳ್ಳೇದಾಗ್ಬೇಕು. ಹಾಗೂ ಈ ಚಿತ್ರದ ನಿರ್ದೇಶಕರಿಗೆ, ಕಲಾವಿದರಿಗೆ, ತಂತ್ರಜ್ಞರಿಗೆ, ಪ್ರತಿಯೊಬ್ಬರಿಗೂ ಕೂಡ ಈ ಸಿನಿಮಾಗಾಗಿ ದುಡಿದಂತ ಪ್ರತಿಯೊಬ್ಬರಿಗೂ ಶುಭವಾಗ್ಲಿ. ಈ ಸಿನಿಮಾ ದೊಡ್ಡ ಮಟ್ಟಕ್ಕೆ ಎತ್ತರಕ್ಕೆ ಇವ್ರನ್ನ ಕರ್ಕೊಂಡು ಹೋಗ್ಲಿ. ಇವ್ರ ಆಸೆ ಆಕಾಂಕ್ಷೆಗಳೆಲ್ಲ ಕೂಡ ಈಡೇರ್ಲಿ ಅಂತ ನಾನು ಹೃದಯದಿಂದ ನಾನು ನಿಜವಾಗ್ಲೂ ಕೇಳ್ಕೊಳ್ತೀನಿ. ಕಾರಣ ಸಿನಿಮಾ ಚೆನ್ನಾಗಿದ್ರೆ ಇನ್ 10 ಸಿನಿಮಾಗಳು ಹುಟ್ಟುತ್ತೆ. ಸಿನಿಮಾಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದಾಗ ಪ್ರತಿಯೊಬ್ಬರಿಗೂ ನಿರಾಶೆ ಅನ್ನೋದು ಕಾಡುತ್ತೆ. ಅದರಿಂದಾಗಿ ಈ ಸಿನಿಮಾ ಸೂಪರ್ ಸಕ್ಸಸ್ ಆಗ್ಲಿ ಅಂತ ದೇವರಲ್ಲಿ ಕೇಳ್ಕೊಳ್ತೀನಿ. ಹಾಗೆ ನನ್ನ ಆತ್ಮೀಯ ಗೆಳತಿಯನ್ನ ನಾನು ಕರ್ಕೊಂಡ್ ಬಂದಿದ್ದೀನಿ, ಪ್ರಮೀಳಾ ಜೋಶಿ ಅವ್ರನ್ನ. ಅಲ್ಲಿ ಬಂದಾಗ ಬಾ ಅಂತ ಹೇಳ್ಬಿಟ್ಟು ಎಳ್ಕೊಂಡ್ ಬಂದಿದ್ದೀನಿ. ಸೊ ತುಂಬಾ ಥ್ಯಾಂಕ್ಸ್ ಕುಮಾರ್ ಅವರೇ. ನಿಮ್ಮ ಚಿತ್ರ ಯಶಸ್ವಿ ಆಗ್ಲಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.